ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದೇವೇಗೌಡರು ಮೊದಲನೇ ಬಾರಿ ಚುನಾವಣೆಗೆ ನಿಂತಾಗ ಅವರಿಗೆ ಎದುರಾಗಿದ್ದ ಆರ್ಥಿಕ ಸಂಕಷ್ಟದ ಕಥೆ ಇವತ್ತಿಗೂ ಕೂಡ ಭಾವುಕತೆಯನ್ನು ಮೂಡಿಸುತ್ತೆ. ಚುನಾವಣಾ ಕಣಕ್ಕೆ ಅವರು ಧುಮುಕಿದಾಗ ಅವತ್ತು ದೇವೇಗೌಡರಿಗೆ ಡೆಪಾಸಿಟ್ ಮಾಡೋದಕ್ಕೂ ಕೂಡ ದುಡ್ಡಿರಲಿಲ್ಲ. ಆದರೆ ಭವಿಷ್ಯದ ಬಗ್ಗೆ ಕೊಂಚವೂ ಕೂಡ ಯೋಚನೆ ಮಾಡದ ಚೆನ್ನಮ್ಮನವರು ತಮ್ಮಲ್ಲಿದ್ದಂತಹ ಚಿನ್ನಾಭರಣಗಳನ್ನೆಲ್ಲ ಧಾರೆ ಎರೆದಿದ್ದರು. ಚೆನ್ನಮ್ಮ ಅವರ ತ್ಯಾಗದ ಕಥೆ ಇವತ್ತಿಗೂ ಕೂಡ ಯುವ ಪೀಳಿಗೆಗೆ ಒಂದು ರೀತಿ ಮಾದರಿ. ಏನದು ಕಥೆ ಅಂತ ನೋಡೋಣ ಬನ್ನಿ. ಚೆನ್ನಮ್ಮ ಅವರ ಕೈ ಹಿಡಿದ ಮೇಲೆಯೇ ದೇವೇಗೌಡರ ಏಳಿಗೆ. ಎಲೆಕ್ಷನ್ಗೆ ನಿಲ್ಲುವಾಗ ಕೊಟ್ಟಿದ್ದರೂ ಇದ್ದಿದ್ದೆಲ್ಲ ಒಡವೆ. ಮೊದಲೇ ಹೇಳಿದಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಏಳಿಗೆಯ ಹಿಂದೆ ಅವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರ ನಿಸ್ವಾರ್ಥ ತ್ಯಾಗ ಮತ್ತು ಬೆಂಬಲದ ದೊಡ್ಡ ಇತಿಹಾಸವೇ ಇದೆ. 1954ರಲ್ಲಿ ಚೆನ್ನಮ್ಮ ಅವರ ಕೈ ಹಿಡಿದ ಮೇಲೆಯೇ ದೇವೇಗೌಡರ ಬದುಕಿನಲ್ಲಿ ಹೊಸ ಬೆಳಕು ಮೂಡಿತು ಹಾಗೂ ಅವರ ರಾಜಕೀಯ ಜೀವನದ ಗ್ರಾಫ್ ಹಂತ ಹಂತವಾಗಿ ಮೇಲೇರುತ್ತಾ ಹೋಯಿತು ಎನ್ನುವುದು ಸುಳ್ಳಲ್ಲ. ಒಬ್ಬ ಸಾಮಾನ್ಯ ಸಿವಿಲ್ ಇಂಜಿನಿಯರ್ ಆಗಿದ್ದ ಗೌಡರು ಆರಂಭದಲ್ಲಿ ಕಾಂಟ್ರಾಕ್ಟರ್ ಆಗಿದ್ದವರು. ಆದರೆ ಸಾರ್ವಜನಿಕ ಬದುಕಿಗೆ ಧುಮುಕಿ ಹೋರಾಟಗಳ ಮೂಲಕ ರಾಜ್ಯ ಮತ್ತು ದೇಶದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸುವವರೆಗಿನ ಹಾದಿಯಲ್ಲಿ ಚೆನ್ನಮ್ಮ ಅದೃಷ್ಟದ ದೇವತೆಯಾಗಿ ಜೊತೆಯಾದರು. ಚೆನ್ನಮ್ಮ ಅವರ ಕೈ ಹಿಡಿದ ಬಳಿಕವೇ ದೇವೇಗೌಡರಿಗೆ ರಾಜಕೀಯದ ಹಾದಿ ತೆರೆದುಕೊಂಡಿದ್ದು. ದೇವೇಗೌಡರು ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಧುಮುಕಿದಾಗ ಎದುರಾಗಿದ್ದ ಆರ್ಥಿಕ ಸಂಕಷ್ಟದ ಕತೆ ಇಂದಿಗೂ ಭಾವುಕತೆ ಮೂಡಿಸುತ್ತದೆ. ಚುನಾವಣಾ ಕಣಕ್ಕೆ ಧುಮುಕಿದಾಗ ಅಂದು ದೇವೇಗೌಡರಿಗೆ ಡೆಪಾಸಿಟ್ ಮಾಡೋಕೆ ಹಣ ಇರಲಿಲ್ಲ. ಆಗ ಹಣದ ಕೊರತೆ ಎದುರಾದಾಗ ದೇವೇಗೌಡರು ಹರಿಜನ ಮೇಸ್ತ್ರಿಯೊಬ್ಬನ ಬಳಿ ಹಣಕ್ಕಾಗಿ ಚೀಟಿ ಬರೆದು ಕಳಿಸಿದ್ರು. ಭವಿಷ್ಯದ ಬಗ್ಗೆ ಕೊಂಚವೂ ಯೋಚಿಸದ ಚೆನ್ನಮ್ಮ ತಮ್ಮ ಮದುವೆಗೆ ತವರು ಮನೆಯಿಂದ ಬಂದಿದ್ದ ಹಾಗೂ ತಾವಿಟ್ಟುಕೊಂಡಿದ್ದ ಎಲ್ಲ ಒಡವೆ ವಸ್ತುಗಳನ್ನ ಪತಿಯ ಕೈಗಿಟ್ಟು ಚುನಾವಣೆಗೆ ನಿಲ್ಲಲು ಪ್ರೋತ್ಸಾಹಿಸಿದ್ರು. ರಾಜಕೀಯಕ್ಕಾಗಿ ತಮ್ಮಲ್ಲಿದ್ದ ಚಿನ್ನಾಭರಣಗಳನ್ನೆಲ್ಲ ಧಾರೆ ಎರೆದ್ರು. ಸಾಲದ ಸುಳಿಗೆ ಸಿಲುಕಿದಾಗಲೂ ಕೌಟುಂಬಿಕ ಸ್ಥಿರತೆಯನ್ನ ಕಾಪಾಡಿದ ಅವರ ಈ ನಿಸ್ವಾರ್ಥ ನಡೆ ದೇವೇಗೌಡರು ಜನನಾಯಕರಾಗಿ ಬೆಳೆಯಲು ಭದ್ರವಾದ ಬುನಾದಿ ಹಾಕಿಕೊಟ್ಟಿತು. ಯಾವುದೇ ಪ್ರಚಾರ ಬಯಸದೆ ಒಡವೆ ಅಧಿಕಾರಕ್ಕಿಂತ ಪತಿಯ ಆಶಯ ಮತ್ತು ಹೋರಾಟವೇ ಮುಖ್ಯ ಎಂದು ಬದುಕಿದ ಚೆನ್ನಮ್ಮ ಅವರ ತ್ಯಾಗದ ಕತೆ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ. ಹಠಮಾರಿ ಹೆಣ್ಣು ಮಗಳಾಗಿದ್ದ ದೇವೇಗೌಡರ ಪತ್ನಿ ಚೆನ್ನಮ್ಮ ಗೌಡ್ರು ಎಲೆಕ್ಷನ್ ನಿಂತ ಬಳಿಕ ಒಡವೆ ಧರಿಸೋದನ್ನೇ ಬಿಟ್ಟಿದ್ದರು. ಎಲೆಮರೆ ಕಾಯಿ ಅಂತಿದ್ದವರ ಪಯಣ ಅಂತ್ಯ. ದೇವೇಗೌಡರಿಗೆ ಚುನಾವಣೆಗೆ ಡೆಪಾಸಿಟ್ ಮಾಡೋಕೆ ಒಡವೆ ಏನೋ ಕೊಟ್ಟಿದ್ರು. ಆಗ ಅದೇ ಸಮಯದಲ್ಲಿ ಒಂದು ಮಾತು ಕೂಡ ಹೇಳಿದ್ರು. ಎಲ್ಲಿವರೆಗೂ ಒಡವೆ ಗಿರವಿ ಇಡಲ್ಲ ಅಂತ ಮಾತು ಕೊಡುವಿರೋ ಆವರೆಗೂ ತಾವು ಒಡವೆ ಧರಿಸಲ್ಲ, ಯಾವ ಶ್ರೀಮಂತರ ಮನೆಗೂ ಕಾಲಿಡಲ್ಲ ಅಂತ ಹೇಳಿ ಅಂದಂತೆ ನಡೆದುಕೊಂಡಿದ್ರಂತೆ. ಹೀಗೆ ನಡೆದುಕೊಳ್ಳಲು ಕಾರಣ ಮತ್ತದೇ ದೇವೇಗೌಡರೇ. ಅವರಿಗೆ ಅವಮಾನ ಆಗಬಾರದು ಎಂದು ಈ ನಿರ್ಣಯ ಕೈಗೊಂಡಿದ್ರಂತೆ. ಇನ್ನು ಇದೇ ಚೆನ್ನಮ್ಮ ಅವರು ತಮ್ಮ ಹುಟ್ಟೂರು, ಪತಿಯ ಕಡೆಯವರು ಹಾಗೂ ಬಡ ಸಂಬಂಧಿಕರನ್ನ ಎಂದಿಗೂ ಮರೆಯದ ಚೆನ್ನಮ್ಮ ಯಾರಿಗೆ ಮದುವೆ, ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ಅಗತ್ಯವಿದ್ರು ಎಲೆಮರೆ ಕಾಯಿಯಂತೆ ಬೆನ್ನಿಗೆ ನಿಂತು ಸಹಾಯ ಹಸ್ತ ಚಾಚುತ್ತಿದ್ರು. ಬಂದವರನ್ನ ಯಾರನ್ನೂ ಬರಿಗೈಯಲ್ಲಿ ಕಳುಹಿಸಿದವರಲ್ಲ. ಅನ್ನಪೂರ್ಣೆ ಆಗಿದ್ದ ಚೆನ್ನಮ್ಮ ಒಮ್ಮೊಮ್ಮೆ ಕೈಯಲ್ಲಿ ಕಾಸಿಟ್ಟು ಕಳುಹಿಸಿ ಕೊಡ್ತಿದ್ರಂತೆ. ಇವರ ಈ ಸಹಾಯವೇ ಗಂಡ, ಮಕ್ಕಳು ಹಾಗೂ ಮೊಮ್ಮಕ್ಕಳ ರಾಜಕಾರಣಕ್ಕೆ ದಾರಿಯಾಗಿದ್ದು. ನಮಗೆ ಅವರು ತಂದೆ ತಾಯಿ ಎಲ್ಲ ಅವರೇ. ಅಷ್ಟು ಚೆನ್ನಾಗಿ ಇದುವರೆಗೂ ನಾವು ಚಿಕ್ಕ ಹುಡುಗರಾದ್ರೂ ಅಲ್ಲಿಂದ ಇಲ್ಲಿವರೆಗೂ ನಮ್ಮನ್ನು ಸ್ವಂತ ಮಕ್ಕಳಂಗೆ ನಮ್ಮನ್ನು ಕಾಪಾಡ್ಕೊಂಬಂದವ್ರೆ. ಬಂದವ್ರನ್ನ ಮಾತಾಡ್ಸೋದು, ಊಟ ಹಾಕೋದು ಎಲ್ಲ ಇದರ ಬಡವ ಆಗಲಿ ಯಾರು ಬರಲಿ ಕಾಫಿ ಕೊಡೋದೆ ಒಂದು ಇದಾಗಲಿ. ಕೊನೆಗೆ ಯಾರು ಬಂದರೂ ಬಸ್ ಚಾರ್ಜ್ ಕೊಟ್ಟು ಬೆಂಗಳೂರಿಗೆ ಯಾಕೆ ಬಂದ್ರಿ ಅಂತೇಳಿ ಬಸ್ ಚಾರ್ಜ್ ಕೊಟ್ಟು ಕಳಿಸೋರು. ದೇವರು ಒಂದೇ ಇದು, ಅವರು ಒಂದೇ ಇದು. ತಮ್ಮ ಪತಿ, ಮಕ್ಕಳು ಅಥವಾ ಮೊಮ್ಮಕ್ಕಳು ಯಾರೇ ಚುನಾವಣಾ ಕಣಕ್ಕಿಳಿದ್ರು ಎಂದಿಗೂ ಬಹಿರಂಗವಾಗಿ ಅವರ ಪರ ಮತಯಾಚನೆಗೆ ಇಳಿಯದ ಅವರು ಕೇವಲ ಮತದಾನದ ದಿನದಂದು ಪತಿಯ ಕೈ ಹಿಡಿದು ಬಂದು ಹಕ್ಕು ಚಲಾಯಿಸುತ್ತಿದ್ದ ಆ ದಿನಗಳೇ ಒಂದು ಸುಂದರ ಚಿತ್ರಣ. ಇಂದು 72 ವರ್ಷಗಳ ಅರ್ಥಪೂರ್ಣ ತುಂಬು ಸಂಸಾರ ಮತ್ತು ಹೋರಾಟದ ಬದುಕನ್ನ ಮುಗಿಸಿ ಅಸ್ತಮಿಸಿರುವ ಚೆನ್ನಮ್ಮನವರ ತ್ಯಾಗ ಹಾಗೂ ಮಮತೆಯ ನೆನಪುಗಳು ಇಡೀ ನಾಡಿನ ಜನಮಾನಸದಲ್ಲಿ ಸದಾ ಹಸಿರಾಗಿರುತ್ತದೆ.